ಇನ್ನು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ಪ್ರಕರಣ ಎರಡೂ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಈಗ ಒಂದು ಕಡೆಗೆ ಕಾರಿಯಪ್ಪ ಅವರು ಹೇಳ್ತಾ ಇರುವಂತ ಆರೋಪ ಇನ್ನೊಂದು ರೀತಿಯಲ್ಲಿ ಇದೆ. ಅವರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು, ಮುಸ್ಲಿಂ ಹುಡುಗನನ್ನ ಒಬ್ಬನ ಮದುವೆ ಕೂಡ ಆಗಿದ್ರು ಅಂತ ಹೇಳಿ. ಸೊ ಅದು ಒಂದು ಕಡೆಗೆ. ಈ ಕಡೆಗೆ ಇವ್ರು ಹೇಳ್ತಾ ಇದ್ರೆ ನಾನು ಪ್ರೆಗ್ನೆಂಟ್ ಕೂಡ ಆಗಿದೆ, ಅಬಾರ್ಷನ್ ಕೂಡ ಮಾಡಿಸಿದ್ರು ಅಂತ ಹೇಳಿ. ಮೆಡಿಕಲಿ ಎರಡೂ ಕೂಡ ಈಗ ಚೆಕ್ ಆಗಬೇಕಾಗತ್ತೆ. ಇನ್ನೊಂದು ಕಡೆಗೆ ಡ್ರಗ್ಸ್ ಇರೋದ್ರಿಂದ CCB ಕೂಡ ಎಂಟ್ರಿ ಆಗಬೇಕಾಗತ್ತೆ ಕಾಣಿಸುತ್ತೆ. ಇದರಲ್ಲಿ ಈಗ ಬಹಳ ಒಂಥರ ಗೋಜಲಾಗೋಗಿದೆಯಾ ಅಂತ ಈ ಕೇಸು? ಖಂಡಿತವಾಗ್ಲೂ ಅರುಣ್, ಈಗಾಗಲೇ KC ಕಾರ್ಯಪ್ಪ ಖ್ಯಾತ ಕ್ರಿಕೆಟಿಗ ಇವರು ಯುವತಿ ಒಬ್ಬಳಿಗೆ ಮದುವೆ ಆಗುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗ ಅವರ ವಿರುದ್ಧ RT ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಆ ದೂರಿಗೆ ಪ್ರತಿ ದೂರು ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ನೊಂದ ಯುವತಿಯ ವಿರುದ್ಧ KC ಕಾರ್ಯಪ್ಪನವರು ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಎರಡೂ ಕಂಪ್ಲೇಂಟ್ನ ಭಿನ್ನ ಭಿನ್ನ ಅಭಿಪ್ರಾಯಗಳಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ವಿಚಾರದಲ್ಲಿ ನೊಂದ ಮಹಿಳೆ ಹೇಳೋ ಪ್ರಕಾರ KC ಕಾರ್ಯಪ್ಪ ಅವರು ನಾನು ಮೊದಲು ಅವರಿಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗ್ತೇನೆ, ಪರಿಚಯದಲ್ಲಿ ನಾನೇ ಅವರಿಗೆ ನಮ್ಮ ಕೊಡಗು ಮೂಲದವರು ಆಗಿರೋದ್ರಿಂದ ಅವರಿಗೆ ಒಂದು ರಿಕ್ವೆಸ್ಟನ್ನು ಕಳಿಸಿದ್ದೆ. ರಿಕ್ವೆಸ್ಟ್ ಆದ ಬಳಿಕ ಇಬ್ಬರು ಕೂಡ ಮೊದಲ ಬಾರಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ನಾನು ಮದುವೆ ಆಗಿರೋ ಬಗ್ಗೆ 19ನೇ ವರ್ಷದಲ್ಲೇ ನಾನು ಮುಸ್ಲಿಂ ಯುವಕನೊಬ್ಬನಿಗೆ ಪ್ರೀತಿ ಮಾಡಿ ಮದುವೆ ಆಗಿದೆ. ಆ ನಂತರ ನನಗೆ ಕನ್ವರ್ಟ್ ಮಾಡಲಿಕ್ಕೆ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಒತ್ತಾಯ ಮಾಡಿದರು. ಹಾಗಾಗಿ ನಾನು ಕನ್ವರ್ಟ್ ಆಗಲಿಕ್ಕೆ ಒಪ್ಪಲಿಲ್ಲ. ಆ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಲೀಗಲ್ ಆಗಿ ಡಿವರ್ಸ್ ಆಯಿತು. ಡಿವರ್ಸ್ ಆದ ಬಳಿಕ ಎಲ್ಲವನ್ನೂ ಕೂಡ ನಾನು ಕಾರ್ಯಪ್ಪನವರಿಗೆ ಹೇಳಿದ್ದೆ. ಕಾರ್ಯಪ್ಪನವರಿಗೆ ಹೇಳಿದ ಬಳಿಕ ಅವರು ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಅದೇನೇ ಆಗಲಿ ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ, ನಾನು ಕೂಡ ಒಂದು ಕೊಡಗು ಮೂಲದ ಯುವತಿಗೆ ಮದುವೆ ಆಗಬೇಕು ಅನ್ನುವಂಥ ಒಂದು ಆಶಾ ಭಾವನೆ ಮತ್ತು ನಮ್ಮ ಪೋಷಕರ ಆಶಯ ಕೂಡ ಅದೇ ಆಗಿದೆ. ಹಾಗಾಗಿ ನೀನೊಬ್ಬಳು ನನಗೆ ಪರ್ಫೆಕ್ಟ್ ಜೋಡಿ ಅನ್ನುವಂಥ ಆಸೆಯನ್ನು ತೋರಿಸಿದ್ರು. ತದ ಬಳಿಕ ಅವರ ಮನೆಯವರಿಗೂ ಕೂಡ ನನಗೆ ಪರಿಚಯವನ್ನು ಮಾಡಿದರು. ಪರಿಚಯವಾದ ಬಳಿಕ ನನಗೆ ದೈಹಿಕವಾಗಿ ಬಳಸಿಕೊಂಡು ನಂತರ ಒಮ್ಮೆ ಅಬಾರ್ಷನ್ ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು. ಆದರೆ ಕಾರ್ಯಪ್ಪ ಇದಕ್ಕೆ ಪ್ರತ್ಯುತ್ತರವಾಗಿ ಹೇಳೋದೇನೆಂದರೆ, ನಾನು ಮೊದಲಿಗೆ ಪ್ರೀತಿ ಮಾಡ್ತಿದ್ದೆ, ನಂತರ ಆಕೆ ಡ್ರಗ್ಸ್ ಅಡಿಕ್ಟು ಮತ್ತು ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಆ ಕಾರಣಕ್ಕಾಗಿ ನಾನು ಅವರನ್ನು ಅವಾಯ್ಡ್ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಆದರೆ ಈ ಒಂದು ವಿಚಾರವನ್ನು ಅವರಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಡ್ರಗ್ಸ್ ಅಡಿಕ್ಟ್ ಆಗಿದ್ದೆ ಅನ್ನುವಂಥದ್ದಕ್ಕೆ ಎಲ್ಲ ಮೆಡಿಕಲ್ ಟೆಸ್ಟ್ಗೂ ಕೂಡ ನಾನು ಸಿದ್ಧಳಾಗಿದ್ದಾಳೆ. ಆದರೆ ನಂತರ ಈ ಕಾರ್ಯಪ್ಪ ಏನಿದ್ದಾರೆ ಇವರು ಕೂಡ ಗಾಂಜಾವನ್ನು ಸೇವನೆ ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇದೆ. ನನ್ನ ಕಣ್ಣು ಮುಂದೆನೇ ಗಾಂಜಾ ಸೇವನೆ ಮಾಡಿರೋದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇದೆ ಅನ್ನುವಂಥ ಒಂದು ಆರೋಪವನ್ನು ನೊಂದ ಯುವತಿ ಕೂಡ ಮಾಡ್ತಿರುವಂಥದ್ದು. ಅರುಣ್, ಓಕೆ, ಈಗ ಯುವತಿ ಹೇಳ್ತಾ ಇರುವಂಥದ್ದು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಮಾಡ್ತಾ ಇರ್ಲಿಲ್ವಂತ? ಅರುಣ್, ಬಹಳ ಸ್ಪಷ್ಟವಾಗಿ ಹೇಳೋದು, ಕಾರ್ಯಪ್ಪ ಕೂಡ ಒನ್ ಆಫ್ ದಿ ಡ್ರಗ್ ಅಡಿಕ್ಟ್ ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಕಾರ್ಯಪ್ಪ ಡ್ರಗ್ ಸೇವನೆ ಮಾಡುತ್ತಿರುವಂಥದ್ದು ನಾನು ಕೂಡ ಕಣ್ಣಾರೆ ಸೇವನೆ ಮಾಡಿರುವಂಥದ್ದು. ಜೊತೆಗೆ ಮನೆಯಲ್ಲೂ ಕೂಡ ಯುವತಿ ಸೇವನೆ ಮಾಡ್ತಾ ಇರಲಿಲ್ಲ. ಅದರ ಬಗ್ಗೆ ಅವರು ಈಗಾಗಲೇ ಕಾರ್ಯಪ್ಪ ಆರೋಪ ಮಾಡಿರುವ ರೀತಿ ಅವರು ಮೆಡಿಕಲ್ ತಯಾರಿಗೆ ಎಲ್ಲ ರೀತಿ ನಾನು ಸಿದ್ಧಳಿದ್ದೇನೆ, ನಾನು ಡ್ರಗ್ಸ್ ಸೇವನೆ ಮಾಡಿದ್ದೇನೆ ಅಂತ ಅವರು ಆರೋಪ ಏನು ಮಾಡ್ತಿದ್ದಾರೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಬ್ಲಡ್ ಶಾಂಪಲನ್ನು ಕೊಡ್ತೇನೆ, ಆ ಬ್ಲಡ್ ಶಾಂಪಲಲ್ಲಿ ಪ್ರೂವ್ ಆದರೆ ಅವರು ಕೊಡೋ ಶಿಕ್ಷೆಗೆ ನಾನು ಅನುಭವಿಸ್ತೇನೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಇವರು ಕೂಡ ಪ್ರತ್ಯೇಕವಾಗಿ ಅವರ ಮೇಲೆ ಆರೋಪವನ್ನು ಮಾಡ್ತಿರುವಂಥದ್ದು. ಅವರು ಕೂಡ ಗಾಂಜಾ ಮತ್ತು ವೀಡನ್ನು ಸೇವನೆ ಮಾಡ್ತಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದು ಕಡೆಗೆ ಅವರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತ ಕಾರ್ಯಪ್ಪ ಹೇಳ್ತಾರೆ ಯುವತಿಯ ಮೇಲೆ, ಯುವತಿ ಹೇಳ್ತಾರೆ ಅವರು ಕೂಡ ಗಾಂಜಾ ಸೇದ್ತಾ ಇದ್ರು ಅಂತ ಹೇಳಿ. ಇಬ್ಬರು ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ. ಇದು ಸಹಜವಾಗಿ ಒಂದು ಆರೋಪ ಬಂದಾಗ ಇನ್ನೊಂದು ಆರೋಪವನ್ನ ಮಾಡ್ತಾರೆ. ಬಟ್ ಇಲ್ಲಿ ಏನ್ ನಿಜ ಅನ್ನೋದನ್ನ ಈಗ ನೋಡಬೇಕು. ಪೊಲೀಸರ ಕೆಲಸ ಈಗ ಅದು.